ಇವತ್ತಿನ ಮೊದಲ ಸುದ್ದಿ. ಒಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಚಿತ್ರರಂಗವನ್ನು ಉದ್ದೇಶಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ರಾಜಕೀಯವಾಗಿ, ಮತ್ತೊಂದು ಕಡೆ ಚಿತ್ರರಂಗದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಸಂಚಲನವನ್ನು ಉಂಟು ಮಾಡಿದೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟು ಈ ಹೇಳಿಕೆ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣವಾಗಿದೆ. ರಮ್ಯಾ ಅವರು ಸಮರ್ಥನೆ ಮಾಡಿಕೊಂಡಿದ್ರು, ಬಟ್ ಈಗ ಯೂಟರ್ನ್ ಹೊಡೆದಿದ್ದಾರೆ. ಸಾಹೇಬ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. ಹಂಪಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು, ಏನ್ ತಪ್ಪಿದೆ ಅಂತ ಹೇಳಿದ್ರಪ್ಪ. ಈಗ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ ಅನ್ನ ಗಮನಿಸಿದ್ರೆ ಯೂಟರ್ನ್ ಹೊಡೆದಿದ್ದಾರೆ ಅಂತ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ, ಚಿತ್ರರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ. ಈ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ, ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಚಿತ್ರರಂಗದಲ್ಲಿ ಗುರುತಿಸಿಕೊಂಡು ಮೋಹಕ ತಾರೆ ಅಂತ ಬಿರುದನ್ನು ಪಡೆದುಕೊಂಡಿರುವಂಥ ರಮ್ಯಾ ಅವರು ಆರಂಭದಲ್ಲಿ ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ರು, ಏನು ತಪ್ಪಿದೆ ಅಂತ. ಸಾಹೇಬರು ಹೇಳಿದ್ದು ಏನು ತಪ್ಪಿದೆ ಅಂತ ಹೇಳಿದ್ರು. ಬಟ್ ಈಗ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ರೆ ಯೂಟರ್ನ್ ಹೊಡೆದಿದ್ದಾರಾ ಅಂತ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ರಾಜಕೀಯ ಸ್ವರೂಪ ಸರಿ, ಬಟ್ ಈಗ ರಮ್ಯಾ ಅವರ ಈ ಪೋಸ್ಟ್ ಇದೆಯಲ್ವಾ, ಈ ಪೋಸ್ಟ್ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಮೂಡಿರುವಂಥದ್ದು. ಆರಂಭದಲ್ಲಿ ಸಮರ್ಥನೆ ಯಾಕೆ, ಈಗ ಯೂಟರ್ನ್ ಯಾಕೆ ಅಂತ. ಆರಂಭದಲ್ಲಿ ಸಮರ್ಥಿಸಿಕೊಂಡಿದ್ರು, ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ. ಈಗ ಪೋಸ್ಟ್ ಹಾಕಿದ್ದಾರೆ, ನಮ್ಮ ನಾಯಕರು ಬೆದರಿಕೆ ಹಾಕೋದನ್ನ ನಿಲ್ಲಿಸಬೇಕು. ಡಿ.ಕೆ.ಶಿ ಹೇಳಿಕೆ ಸರಿ ಇದೆ, ಆದರೆ ಬೆದರಿಕೆ ಹಾಕೋದು ತಪ್ಪು. ನಟ್ಟು ಬೋಲ್ಟು ವಿವಾದಕ್ಕೆ ರಮ್ಯಾ ಪೋಸ್ಟ್ನಿಂದ ಟ್ವಿಸ್ಟ್ ಬಂದಿದೆ. ಈಗ ನಾವು ಕಲಾವಿದರು, ಜನರ ಮೇಲೆ ಪ್ರಭಾವ ಹೊಂದಿದ್ದೇವೆ ನಿಜ. ಗೋಕಾಕ್ ಚಳುವಳಿಗಾಗಿ ರಾಜ್ಕುಮಾರ್ ಅವರು ಧ್ವನಿ ಎತ್ತಿದ್ರು. ರಾಜ್ಕುಮಾರ್ಗಿಂತ ಬೆಸ್ಟ್ ಉದಾಹರಣೆ ಬೇರೆ ಯಾರೂ ಕೂಡ ಇಲ್ಲ. ಚಿತ್ರರಂಗದಲ್ಲಿ ನೇರವಾಗಿ ಹೇಳೋಕೆ ಹಿಂಜರಿಯುತ್ತಾರೆ, ಹಾಗಂತ ಬೆದರಿಕೆ ಹಾಕೋದು ತಪ್ಪು ಅಂತ ಹೇಳಿ ರಮ್ಯಾ ಅವರ ಅಭಿಪ್ರಾಯ ಇದು. ನಮ್ಮ ನಾಯಕರು ಬೆದರಿಕೆ ಹಾಕೋದನ್ನ ನಿಲ್ಲಿಸಬೇಕು. ಇದು ನಮ್ಮ ನಾಯಕರು ಅಂತ ಹೇಳಿದ್ರೆ ಅರ್ಥಾತ್ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು, ರವಿಕುಮಾರ್ ಗಣಿಗ ಅವರು ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ರವಿಕುಮಾರ್ ಗಣಿಗ ಅವರು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಒಂದು ರೀತಿಯಾಗಿ ಹೌದು, ಟೈಟ್ ಮಾಡಲೇಬೇಕಾಗಿದೆ, ಇವ್ರದ್ದು ಜಾಸ್ತಿ ಆಗಿದೆ ಅನ್ನುವ ರೀತಿಯ ದಾಟಿಯಲ್ಲಿ ಮಾತನಾಡಿದರು ರವಿಕುಮಾರ್ ಗಾಣಿಗ, ಕಾಂಗ್ರೆಸ್ನ ಶಾಸಕರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಈ ಹಿಂದೆ ಸಂಸದೆ ಕೂಡ ಆಗಿದ್ದಂಥ ರಮ್ಯಾ ಅವರು ಆ ಪಕ್ಷದ ನಾಯಕರಿಗೆ ತಿಳಿ ಹೇಳ್ತಾ, ಜೊತೆಗೆ ಸದ್ಯದ ಪರಿಸ್ಥಿತಿಯನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲೂ ಕೂಡ ಒಂದು ಪೋಸ್ಟ್ ಹಾಕಿರುವಂಥದ್ದು. ಒಂದು ನೇರವಾಗಿ ತುಂಬ ಸರಳವಾಗಿ ಬರ್ಕೊಂಡಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನಾಯಕರು ಅಂದರೆ ಕಾಂಗ್ರೆಸ್ನ ನಾಯಕರು ಈ ರೀತಿಯಾಗಿ ಬೆದರಿಕೆ ಹಾಕೋದನ್ನು ನಿಲ್ಲಿಸಬೇಕು, ಇದು ತಪ್ಪು ಅಂತ. ಇದರ ಜೊತೆಗೆ ಗೋಕಾಕ್ ಚಳುವಳಿಯನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ಯಾವ ರೀತಿಯಾಗಿ ಮಾಡಿದ್ರು ಈ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಲಾವಿದರೆ ನಿಮ್ಮ ಧ್ವನಿ ಎತ್ತಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಟ್ರೋಲ್ಗೆ ಹೆದರಿ ಸಾರ್ವಜನಿಕ ಹೇಳಿಕೆಗಳನ್ನು ಕೊಡಲ್ಲ, ಚಿತ್ರಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಸೈಲೆಂಟ್ ಆಗಿರ್ತೀರಿ. ಸಮಾಜದಲ್ಲಿ ಹೆಚ್ಚಾಗಿ ನಟಿಯರು ಟಾರ್ಗೆಟ್ ಆಗ್ತಿದ್ದೀವಿ, ಇದೇ ಕಾರಣಕ್ಕೆ ಕಲಾವಿದರು ಮಾತನಾಡಲು ಹಿಂದೇಟನ್ನ ಹಾಕ್ತಾರೆ ಅಂತ ಸಿನಿ ಕಲಾವಿದರ ಪರಿಸ್ಥಿತಿ ವಿವರಣೆ ನೀಡಿ ರಮ್ಯಾ ಪೋಸ್ಟ್ ಅನ್ನ ಹಾಕಿರುವಂಥದ್ದು. ನೋಡಿ, ಈಗ ಕಲಾವಿದರೆ ನಿಮ್ಮ ಧ್ವನಿ ಎತ್ತಿ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಟ್ರೋಲ್ಗೆ ಹೆದರಿ ಸಾರ್ವಜನಿಕ ಹೇಳಿಕೆಗಳನ್ನು ಕೊಡಲ್ಲ ಅಂತ. ನೋಡಿ, ಈಗ ಒಂದು ಕಡೆ ರಮ್ಯಾ ಅವರ ಪೋಸ್ಟ್ ಅನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಿಗೂ ಒಂದಿಷ್ಟು ಮನವರಿಕೆ ಮಾಡ್ತಾ ಇರುವಂಥದ್ದು. ಮನವರಿಕೆನ, ರಿಕ್ವೆಸ್ಟ, ಮನವಿನ ಅಥವಾ ಆರ್ಡರ ಸೂಚನೆ ಮತ್ತೊಂದು. ಬಟ್ ಇರುವಂಥ ಪರಿಸ್ಥಿತಿಯನ್ನು ಅವರು ಮನವರಿಕೆ ಮಾಡಿಕೊಡ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ರಮ್ಯಾ ಅವರು ಗುರುತಿಸ್ಕೊಂಡಿದ್ದಾರೆ, ಅದೇ ಸಂದರ್ಭದಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ಗುರುತಿಸ್ಕೊಂಡಿರುವಂಥ ನಾಯಕಿ. ಸೊ ಪಕ್ಷದ ನಾಯಕರಿಗೆ ತಿಳಿ ಹೇಳ್ತಾ, ಅದೇ ಸಂದರ್ಭದಲ್ಲಿ ಯಾರು ಚಿತ್ರರಂಗದಲ್ಲಿ ಇದ್ದಾರಲ್ವ ಅವ್ರಿಗೂ ಕೂಡ ಒಂದಿಷ್ಟು ಸೂಚನೆಗಳನ್ನು ಅಥವಾ ಒಂದಿಷ್ಟು ಮನವಿಗಳನ್ನು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿರಬೇಕು,
ಯಾಕೆ ಅಂತ ಹೇಳಿದ್ರೆ ಚಿತ್ರರಂಗದ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರೋ ಈಗ ರಾಜಕಾರಣಿಗಳು ಚಿತ್ರರಂಗದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾವ್ಯಾಕೆ ಸೈಲೆಂಟ್ ಆಗಿರಬೇಕು, ನಾವು ಕೂಡ ನಮ್ಮ ಧ್ವನಿಯನ್ನು ಎತ್ತಬೇಕು, ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿರುವಂಥದ್ದು ಅಂತ ಹೇಳಿ ರಮ್ಯಾ ಅವರು ಕೂಡ ಈ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.